ಓಕೆ, ಇದನ್ನ ಬಳಸೋದ್ರಿಂದ ಸಿಮೆಂಟ್ ಅಥವಾ ಮರಳು ಏನು ಬಳಸೋದು ಬೇಕಾಗಲ್ಲ? ಯಾವುದು ಬೇಡ, ಬ್ಯಾಗ್ ಬರುತ್ತೆ, ಜಸ್ಟ್ ನೀರು ಮಿಕ್ಸ್ ಮಾಡ್ಕೊಂಡು ಅಪ್ಲಿಕೇಶನ್ ಮಾಡ್ತೀವಿ. ಓಕೆ, ಇದ್ರ ಮೇಲೆ ಡೈರೆಕ್ಟ್ ಆಗಿ ಪೇಂಟ್ ಪ್ರೈಮರಿ ಹೊಡೆದು ಪೇಂಟಿಂಗ್ ಮಾಡ್ಬೋದು. ಮರಳು ಬೇಡ, ಸಿಮೆಂಟು ಬೇಡ, ಯಾವುದೇ ಪೀಸ್ ಅಂಡ್ ಯಾವುದು ಬೇಡ. ಇದ್ರದ್ದು ಈಗ ನೋಡಿ ಜಿಪ್ಸಮ್ ಮೈನ್ ಆಗಿ ಏನಂತಂದ್ರೆ ವಾಲ್ಗಳಿಗೆ ಮಾಡ್ಬೋದು, ಸೀಲಿಂಗು ಮಾಡ್ಬೋದು. ಪುಟ್ಟಿ ಹೊಡಿಬೇಕಾದವ್ರು ಪುಟ್ಟಿ ಹೊಡಿಲೂಬಹುದು, ಬೇಡದವ್ರು ಡೈರೆಕ್ಟ್ ಪ್ರೈಮರಿ ಹೊಡ್ಕೊಂಡು ಪೇಂಟಿಂಗ್ ಮಾಡ್ಕೋಬಹುದು. ಎಲ್ಲ ಕಂಪೇರ್ ಮಾಡಿದಾಗ ಈಗ ಲೇಬರು ಎಲ್ಲಾನು ಕಂಪೇರ್ ಮಾಡಿದ್ರೆ ಇದು ಕಡಿಮೆನೇ ಆಗುತ್ತೆ, 30% ಕಡಿಮೆನೇ ಆಗುತ್ತೆ. ಮೈನ್ ಆಗಿ ನಿಮಗೆ ಫಿನಿಶಿಂಗ್ ಹೋದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಪೇಂಟಿಂಗ್ ಮಾಡುವ ಯಾವ ಫಿನಿಶಿಂಗ್ ಬರುತ್ತೆ ಅದೇ ತರ ಫಿನಿಶಿಂಗು ಬರುತ್ತೆ. ಈಗ ಸಿಮೆಂಟು ವರ್ಷ ಹೋಗ್ತಾ ಇದ್ದಂಗೆ ಅದರದ್ದು ಗುಣಕ್ಕೆ ವೀಕ್ ಆಗ್ತಾ ಬಹುದು, ಬಟ್ ಇದು ಗಟ್ಟಿ ಆಗ್ತಾ ಬರುತ್ತೆ. ಆಲ್ರೆಡಿ ಮಾಡ್ತಾ ಇದೀವಿ, 40 rupees ನಾವು ಪರ್ ಸ್ಕ್ವೇರ್ ಫೀಟ್ ಗೆ ಮಾಡ್ತಾ ಇದೀವಿ. ಓಕೆ, 40 ರೂಪಾಯಿ ಮಾಡ್ತಾ ಇದೀವಿ ವಿತ್ ಲೇಬರ್ ಮೆಟೀರಿಯಲ್ ಎಲ್ಲ ಸೇರಿ. ಆ ಬಿಸ್ನೆಸ್ ಮಾಡಬೇಕು ಅಂದ್ರೆ ಬ್ಯಾಗ್ಗಳನ್ನ ಕೊಡ್ತೀರಾ ಸರ್? ಹೌದು ಸರ್, ಬ್ಯಾಗ್ ಕೊಡ್ತೀವಿ. ಯಾರನ್ನ ಇಂಟ್ರೆಸ್ಟ್ ಇದ್ದು ಬಂದು ಕೆಲಸ ಮಾಡೋದಿದ್ರೆ ಬಂದು ನಮ್ಮ ಬ್ಯಾಗ್ ತಗೊಂಡು ಬಿಸ್ನೆಸ್ ಮಾಡ್ಬೋದು ಸರ್. ಓಕೆ, ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿರುತ್ತಲ್ವಾ? ಹೌದು ಸರ್, ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ನಮ್ಮ ಜೊತೆಗೆ GM ಇಕೋ ಬಿಲ್ಡ್ ಸೊಲ್ಯೂಷನ್ ನ ಗಿರೀಶ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಮೊದಲಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಸರ್, ನಮ್ದು GM ಇಕೋ ಬಿಲ್ಡ್ ಸೊಲ್ಯೂಷನ್ ಸ್ಟಾರ್ಟ್ ಆಗಿ 1 ವರ್ಷ ಮೇಲೆ ಆಗಿದೆ. ಓಕೆ, ನಮ್ದಲ್ಲಿ ಜಿಪ್ಸಮ್ ಪ್ಲಾಸ್ಟಿಂಗು ಮಾಡ್ತಾ ಇದೀವಿ. ಜೊತೆಯಲ್ಲಿ ನಮ್ದು ನಿಮ್ಮ ಚಾನಲ್ ಆಲ್ರೆಡಿ ನಾವು ಬಂದಿದ್ದೀವಿ. ನಮ್ದು ರೆಡಿಮಿಕ್ಸ್ ಬ್ಯಾಗು ಔಟ್ಸೈಡ್ ಪ್ಲಾಸ್ಟಿಂಗು ಇನ್ಸೈಡ್ ಎರಡಕ್ಕೂ ಆಗುತ್ತೆ. ಓಕೆ, ಇದು ಏನಂದ್ರೆ ಜಿಪ್ಸಮ್ ಮೈನ್ ಆಗಿ ಏನಕ್ಕೆ ಅಂತಂದ್ರೆ ನಮ್ದು ಸ್ಟಾರ್ಟಿಂಗ್ ಎಲ್ಲ ಜಿಪ್ಸಮ್ ಅಲ್ಲಿ ಮಾಡಿದ್ವಿ. ಜಿಪ್ಸಮ್ ಅಲ್ಲಿ ಮಾಡುವಾಗ ಔಟ್ಸೈಡ್ಗೆ ಜಿಪ್ಸಮ್ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಔಟ್ಸೈಡ್ಗೆ ನಮ್ದು ಬೈಕ್ ರೇಟ್ ಕಂಪನಿಯಿಂದ ನಾವು ಆಲ್ರೆಡಿ ಕರ್ನಾಟಕ ಎಲ್ಲ ಸಪ್ಲೈ ಕೊಡ್ತಾ ಇದ್ದೀವಿ. ಜಿಪ್ಸಮ್ ಏನಕ್ಕೆ ಅಂದ್ರೆ ಮೈನ್ ಆಗಿ ಇಕೋ ಫ್ರೆಂಡ್ಲಿ ಇರುತ್ತೆ. ಓಕೆ, ಏನಕ್ಕೆ ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೆಮಿಕಲ್ ಇದರಲ್ಲಿ ಏನು ಕೆಮಿಕಲ್ ಇಲ್ಲದೆ ನಮ್ದು ನ್ಯಾಚುರಲ್ ಆಗಿ ಈಗ ಗೊತ್ತಿದ್ದಂಗೆ ಇರಾನ್ ಕಡೆಯಿಂದ ಮೆಟೀರಿಯಲ್ ಬರುತ್ತೆ. ನಮ್ಮ ಇಂಡಿಯಾದಲ್ಲೂ ಜಿಪ್ಸಮ್ ಕಲ್ಲುಗಳು ಸಿಗ್ತವೆ. ಇದರಿಂದ ಪೌಡರ್ ಮಾಡಿ ಅದನ್ನ ಹೀಟ್ ಪ್ರಾಸೆಸಿಂಗ್ ಎಲ್ಲ ಮಾಡಿ ನಮಗೆ ಪ್ಯಾಕಿಂಗ್ ಆಗಿ ಬರುತ್ತೆ. ಓಕೆ, ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂತಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಒಂದು ಟೆಂಪರೇಚರ್ ಈಗ ಹೋಗ್ತಾ ವರ್ಷದಿಂದ ವರ್ಷ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಈ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡೋದ್ರಿಂದ ಪ್ಲಸ್ ಪಾಯಿಂಟ್ ಅದೇನೆ. ಒಂದು ಬಿಲ್ಡಿಂಗ್ ಒಳಗಡೆ ನಿಮಗೆ ಆಲ್ಮೋಸ್ಟ್ ಒಂದು ನಾರ್ಮಲ್ ಪ್ಲಾಸ್ಟಿಂಗ್ ಮಾಡೋದ್ರಿಂದ ಕಂಪೇರ್ ಮಾಡಿದ್ರೆ ಒಂದು 2% ಕಡಿಮೆ ಇರುತ್ತೆ ಇದರಲ್ಲಿ. ಓಕೆ, ಎರಡನೇದು ಲೇಬರ್ಗಳಿಗೆ ಏನಂತಂದ್ರೆ ಮೈನ್ ಆಗಿ ಸಿಮೆಂಟ್ ಅಲ್ಲಿ ವರ್ಕ್ ಮಾಡುವಂತವರಿಗೆಲ್ಲ ಕೈಯಲ್ಲೆಲ್ಲ ನಿಮ್ಗೆ ಗೊತ್ತಿರುತ್ತೆ ಹೋಲ್ ಬೀಳುವಂಥದ್ದು, ಆ ಥರ ಎಲ್ಲ ಕೆಮಿಕಲ್ ಇರೋದ್ರಿಂದ ಇದರಲ್ಲಿ ಏನಿಲ್ಲ, ಬರೀ ಕೈಯಲ್ಲೇ ಪ್ಲಾಸ್ಟಿಂಗ್ ಮಾಡೋದ್ರಿಂದ ಯಾವುದೇ ಕೆಮಿಕಲ್ ಇಲ್ಲ ಅಂತ ಅಲ್ಲೇ ನಿಮ್ಗೆ ಒಂದು ರೌಂಡ್ ಫ್ರೋ ಆಗೋಯ್ತು. ಓಕೆ, ಮೂರನೇದು ಏನಂತಂದ್ರೆ ನಿಮಗೆ ಫಿನಿಶಿಂಗ್ ಏನಂದ್ರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇದು ಹೊಸ ಬಿಲ್ಡಿಂಗ್ ಮಾಡ್ತಾ ಇರುವಂಥದ್ದು. ಈಗ ನಮ್ದು ಏನೋ ಒಂದು ಬಿಲ್ಡಿಂಗ್ ಒಂದು ಮನೆಯಲ್ಲಿ ಹಳೆ ಅಲ್ಲಿ ಪ್ಲಾಸ್ಟಿಂಗ್ ಹೋಗಿದೆ, ನಮ್ಮ ಜಿಪ್ಸಮ್ ಮಾಡಿದ್ರೆ ಅವರು ಮಾಮೂಲಿ ಅವರ ಬೇರೆ ವುಡ್ ವರ್ಕ್ ಹಾಳಾಗುವಂಥದ್ದೆಲ್ಲ ಇರುತ್ತೆ. ಅಂದ್ರೆ ಕ್ಯೂರಿಂಗ್ ಹೋದಾಗ ನಮ್ದು ಕ್ಯೂರಿಂಗ್ ಇಲ್ಲ. ಈಗ ನಮ್ದು ಈಗ ಒಂದು ಫಾರ್ ಎಕ್ಸಾಂಪಲ್ ಹಳೆ ಬಿಲ್ಡಿಂಗ್ ಸೀಲಿಂಗ್ ಹೋಗಿದೆ ಅಂದ್ರೆ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡ್ಕೊಡಿ ಅಂತಂದ್ರೆ ಮಾಡ್ಕೊಡ್ತೀವಿ. ಏನಕ್ಕೆ ಅಂತಂದ್ರೆ ಅಲ್ಲಿ ಕ್ಯೂರಿಂಗ್ ಇಲ್ಲ, ಬರೀ ಪ್ಲಾಸ್ಟಿಂಗ್ ಮಾಡ್ತೀವಿ, ನೆಕ್ಸ್ಟ್ ಡೇಗೆ ಅವರಿಗೆ ಮಾಮೂಲಿ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇದ್ರದ್ದು ಈಗ ನೋಡಿ ಜಿಪ್ಸಮ್ ಮೈನ್ ಆಗಿ ಏನಂತಂದ್ರೆ ವಾಲ್ಗಳಿಗೆ ಮಾಡ್ಬೋದು, ಸೀಲಿಂಗು ಮಾಡ್ಬೋದು. ಇನ್ಸೈಡ್ ಏನೇನಿದೆ ನಾವು ಬಾತ್ರೂಮ್ ಅಲ್ಲಿ ಹೋದಾಗ ಮಾತ್ರ ಟೈಲ್ಸ್ ಹಾಕುವಂತ ಜಾಗಗಳಿಗೆ, ನೀರು ರೆಗ್ಯುಲರ್ ಆಗಿ ಬೀಳುವಂತ ಜಾಗಗಳಿಗೆ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡಲ್ಲ. ಓಕೆ, ಈಗ ಇದು ಜಸ್ಟ್ ವೈಟ್ ಕಲರ್ ಇದೆ, ಇದನ್ನು ಪೇಂಟ್ ಮಾಡಿರೋದಾ ಅಥವಾ ಏನು? ಇಲ್ಲ, ಇದನ್ನ ನೀವು ನೋಡಿರ್ತೀರಾ, ಮಿಕ್ಸಿಂಗ್ ಜಸ್ಟ್ ವಾಟರ್ ಮಿಕ್ಸ್ ಮಾಡ್ತಾರೆ, ಒಂದು ಬಕೆಟ್ಗೆ ಪೌಡರ್ನ ಹಾಕಿ ನೀರು ಮಾತ್ರ ಮಿಕ್ಸ್ ಮಾಡ್ತೀವಿ, ಮಿಕ್ಸ್ ಮಾಡಿ ಕೈಯಲ್ಲಿ ಅಪ್ಲಿಕೇಶನ್ ಮಾಡ್ತೀವಿ ಮಾಡಿ. ಇದು 3 to 4 days ಆದಂತ ವಾಲ್ ನಿಮಗೆ 3 to 4 days ಆಗ್ತಾ ಇದ್ದಂಗೆ ಫುಲ್ ವೈಟ್ನೆಸ್ ಬಂದ್ಬಿಡುತ್ತೆ, ಫುಲ್ ವಾಟರ್. ಹೌದೌದು, ಇದು ನಿಮಗೆ ವಾಟರ್ ಇದ್ರಲ್ಲಿ ಏನಂತಂದ್ರೆ ನಾವು ಈಗ ಮಿಕ್ಸಿಂಗ್ ಏನು ವಾಟರ್ ಹಾಕ್ತಿರ್ತೀವಿ ಅದು ಡ್ರೈ ಆಗ್ತಾ ಇದ್ದಂಗೆ ಇದು ಗಟ್ಟಿ ಆಗ್ತಾ ಬರುವಂತದ್ದು. ಜಿಪ್ಸಮ್ ಇಂದ ಅದೇ ಗುಣ. ಈಗ ಸಿಮೆಂಟ್ ವರ್ಷ ಹೋಗ್ತಾ ಇದ್ದಂಗೆ ಅದರದ್ದು ಗುಣಕ್ಕೆ ವೀಕ್ ಆಗ್ತಾ ಬಹುದು, ಬಟ್ ಇದು ಗಟ್ಟಿ ಆಗ್ತಾ ಬರುತ್ತೆ. ಜಿಪ್ಸಮ್ ಈ ವರ್ಷ ಹಳೇದಾದಷ್ಟು ಗಟ್ಟಿ ಆಗುತ್ತೆ. ನಿಮ್ಗೆ ಹಿಂದಿನ ಕಾಲದಲ್ಲಿ ನೋಡಿ ಸುಣ್ಣದಲ್ಲಿ ಆದರೆ ಆ ತರ ಮೆಥಡ್ ಅಲ್ಲೆಲ್ಲ ಬಿಲ್ಡಿಂಗ್ ಮಾಡ್ತಾ ಇದ್ರು. ಈಗ ಇದು ನಾವು ಜಿಪ್ಸಮ್ ಅಂತ, ಈಗ ನಿಮಗೆ ಜಿಪ್ಸಮ್ ಬೋರ್ಡ್ ಗಳೆಲ್ಲ ಬೇರೆ ವರ್ಕ್ಗಳು ನೋಡ್ತೀರಾ, ಇದು ಪೌಡರ್ ಇದು ಪ್ಲಾಸ್ಟಿಂಗ್ ಮೆಟೀರಿಯಲ್. ಓಕೆ, ಪ್ಯೂರ್ಲಿ ಇದು ಪ್ಲಾಸ್ಟಿಂಗ್ ಮಾಡುವಂಥದ್ದು. ಓಕೆ, ಇದನ್ನ ಬಳಸೋದ್ರಿಂದ ಸಿಮೆಂಟ್ ಅಥವಾ ಮರಳು ಏನು ಬಳಸೋದು ಬೇಕಾಗಲ್ಲ? ಯಾವುದು ಬೇಡ, ಇದಕ್ಕೆ ಏನಿಲ್ಲ. ಜಿಪ್ಸಮ್ ಪೌಡರ್ ನಮ್ದು ಬ್ಯಾಗ್ ಬರುತ್ತೆ, ಜಸ್ಟ್ ನೀರು ಮಿಕ್ಸ್ ಮಾಡ್ಕೊಂಡು ಅಪ್ಲಿಕೇಶನ್ ಮಾಡ್ತೀವಿ ನಾವು. ಇದಕ್ಕೆ ಮಾಮೂಲಿ ಈಗ ಏನೇನೋ ಅಂದ್ರೆ ಈಗ ಮೆಶ್ ಹಾಕೋ ಜಾಗಗಳಿಗೆ ಮೆಶ್ ಹಾಕ್ಬೇಕಾಗತ್ತೆ. ಆಮೇಲೆ ಕಾಲಮ್ಗಳು ಮತ್ತೆ ಈ ನಮ್ದು ಸಿಮೆಂಟ್ ಈಗ ಸೀಲಿಂಗ್ ಬರುವಾಗ ನಾವು ಬಾಂಡೆಡ್ ಗಮ್ ಅಪ್ಲೈ ಮಾಡುವಂತೀವಿ. ಏನಕ್ಕೆ ಅಂದ್ರೆ ನಾವು ಸೀಲಿಂಗಿಗೆ ಬಾಂಡೆಡ್ ಗಮ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಫ್ಯೂಚರ್ ಅಲ್ಲಿ ಅದು ಪೌಡರ್ ಕೆಳಗಡೆ ಬೀಳೋ ತರ ಹೆಲ್ಪ್ ಆಗುತ್ತೆ. ಓಕೆ, ಓಕೆ, ಈಗ ಸಿಮೆಂಟ್ ಕಾಸ್ಟ್ಗೆ ಮತ್ತೆ ಇದಕ್ಕೆ ಹೋಲಿಸ್ಕೊಂಡ್ರೆ ಏನು ಡಿಫ್ರೆನ್ಸ್ ಇದೆ ಸರ್? ಈಗ ಸಿಮೆಂಟ್ ಕಾಸ್ಟ್ ಅಲ್ಲಿ ಅಂತಂದ್ರೆ ಈಗ ನಾರ್ಮಲ್ ಆಗಿ ಮರಳಲ್ಲಿ ಇದ್ರು ಪೀಸ್ ಸ್ಯಾಂಡಿಗೆ ಬಂದ್ರು ಕಾಸ್ಟ್ ವೈಸ್ ಅಲ್ಲಿ ಜಾಸ್ತಿ ಆಗ್ತಾನೆ ಇರುತ್ತೆ. ಈಗ ಓವರಾಲ್ ಆಗಿ ನಿಮಗೆ ನೋಡಿ ನಾರ್ಮಲ್ ಆಗಿ ಈಗ ಮೆಟೀರಿಯಲ್ ಕಾಸ್ಟ್ ಅಂತ ಬರುತ್ತೆ. ಮೆಟೀರಿಯಲ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ ಒಂದು 15 ರಿಂದ 20 ರೂಪಾಯಿ ಓವರಾಲ್ ಆಗಿ ಬಿದ್ದೇ ಬೀಳುತ್ತೆ. ಲೇಬರ್ ಕಾಸ್ಟ್ ಅಂದ್ರೆ ಪರ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೋಗ್ಬೋದು, ಇಲ್ಲ ಡೈಲಿ ಕೂಲಿಗೆ ಹೋದ್ರು ನಿಮಗೆ ನಾರ್ಮಲ್ ಸಿಮೆಂಟ್ ಅಲ್ಲಿ ಮಾಡ್ತಿದ್ರೆ ದಿವಸಕ್ಕೆ 150 ಸ್ಕ್ವೇರ್ ಫೀಟ್ ಮಾಡ್ತಾರೆ. ಆವಾಗ ಅವರಿಗೆ ಲೇಬರ್ ಕೊಟ್ಟು ಮಾಡಿದ್ರು ಪರ್ ಡೇ ಲೆಕ್ಕ ಹಾಕಿದ್ರು ಒಂದು ಲೇಬರ್ ಕಾಸ್ಟ್ ಪರ್ ಸ್ಕ್ವೇರ್ ಫೀಟ್ ಗೆ ಒಂದು 16 to 18 ರೂಪೀಸ್ ಆಗುತ್ತೆ.
ಎಲ್ಲ ನೋಡಿದ್ರೆ ಒಂದು 35 ಇಂದ 40 ರುಪೀಸ್ ಅಲ್ಲಿಂದ ಬಂದೇ ಬರುತ್ತೆ. ನಮ್ಮದ್ರಲ್ಲಿ ನಾವು ಅದೇ ರೇಟಿಗೆ ನಾವು ಮಾಡ್ಕೊಡ್ತೀವಿ. ಓಕೆ, ಈಗ ಕಾಸ್ಟ್ ವೈಸ್ಗಿಂತ ನಿಮಗೆ ನೆಕ್ಸ್ಟ್ ಉಳಿಯುವಂಥದ್ದು ಏನಂದ್ರೆ ಕ್ಯೂರಿಂಗ್ ಕಾಸ್ಟ್ ಉಳಿಯುತ್ತೆ, ಮೇಂಟೆನೆನ್ಸ್ ನೆಕ್ಸ್ಟ್ ಮೇಂಟೆನೆನ್ಸ್ ನಿಮಗೆ ಪೈಂಟಿಂಗ್ ಹೋಗುವಂಥದ್ದು ನಾರ್ಮಲ್ ಆಗಿ ನೆಕ್ಸ್ಟ್ ಇದು ನಮ್ಮ ಪೈಂಟಿಂಗ್ ಮಾಡ್ಕೋಬಹುದು. ಈಗ ಕೆಲವು ಬಿಲ್ಡಿಂಗ್ ಅಲ್ಲಿ ಪುಟ್ಟಿ ಹೊಡೆದೇ ಮಾಡ್ತೀವಿ, ಕೆಲವು ಬೇಡ ನಮಗೆ ನಾರ್ಮಲ್ ಆಗಿ ಫಿನಿಶಿಂಗ್ ಸಾಕು ಅಂತಂದ್ರೆ ಈಗ ನಿಮಗೆ ಅದರಲ್ಲಿ ಫಿನಿಶಿಂಗ್ ಅಲ್ಲಿ ಗ್ಲಾಸಿ ಫಿನಿಶಿಂಗ್ ಎಲ್ಲ ಇರುತ್ತಲ್ವಾ, ಅಂತವರು 1 ಕೋಟು 2 ಕೋಟು ಪೈಂಟಿಂಗ್ ಇದು ಪುಟ್ಟಿ ಹೊಡ್ಕೊಂಡು ಪೈಂಟಿಂಗ್ ಮಾಡ್ತಾರೆ. ಓಕೆ, ಇದ್ರ ಮೇಲೆ ಡೈರೆಕ್ಟ್ ಆಗಿ ಪ್ರೈಮರಿ ಹೊಡೆದು ಪೈಂಟಿಂಗ್ ಮಾಡಬಹುದು. ಓಕೆ, ಅದೇನು ಕಿತ್ತು ಬರುವಂಥದ್ದು ಏನು ಬರಲ್ಲ. ಓಕೆ, ಈಗ ಕ್ಯೂರಿಂಗ್ ಎಲ್ಲ ಯಾವ ರೀತಿ ಇರುತ್ತೆ? ಕ್ಯೂರಿಂಗ್ ಏನಿಲ್ಲ, ನಾವು ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡಿದ್ಮೇಲೆ 1 ವಾರ ನಾರ್ಮಲ್ ಡ್ರೈ. ಈಗ ಟೆಂಪರೇಚರ್ ನೋಡಿ, ಇವತ್ತಿಗೆ ಕ್ಲೈಮೇಟ್ ಸ್ವಲ್ಪ ಮಳೆ ಬರುವಂತ ಇದೆ, ಆ ಟೈಮಲ್ಲಿ ನಿಮಗೆ ಒಂದು 3 ಡೇಸ್ ಬದಲು 4 ಡೇಸ್ ಆಗುತ್ತೆ ಡ್ರೈ ಆಗುತ್ತೆ. ನಿಮ್ಮ ಕ್ಲೈಮೇಟ್ ಹೆಂಗಿರುತ್ತೆ ಆ ತರ ಒಮ್ಮೆ ಡ್ರೈ ಆಯ್ತು ಅಂದ್ರೆ ಮತ್ತೆ ಏನ್ ತೊಂದರೆ ಇಲ್ಲ. ಓಕೆ, ಈಗ ಕ್ಯೂರಿಂಗ್ ಹಂಗಾದ್ರೆ ನೀರು ತರಬೇಕು ಅನ್ನೋದಿಲ್ಲ, ಏನಿಲ್ಲ. ಈ ಕಡೆ ಎಲ್ಲ ಆದ್ರೆ ಕ್ಯೂರಿಂಗ್ ಏನು ತುಂಬಾ ನೀರು ಬೇಕಾಗುತ್ತೆ. ಓಕೆ, ಹಂಗಾದ್ರೆ ಅದೊಂದು ಉಳಿತಾಯ ಅಂತ ಹೇಳ್ಬೋದು. ನೀವೇನಾದ್ರು ಮಾಡಿಸ್ಬೇಕು ಅಂತ ಅಂದ್ರೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಈಗ ತುಂಬಾ ಜನ ಹೇಳ್ತಾರೆ ಈಗ ಹೆಲ್ತ್ ಇಶ್ಯೂಸ್ ಬರುತ್ತೆ ಇದರಿಂದ ಅಂತ, ಏನಾದ್ರು ಹೆಲ್ತ್ ಇಶ್ಯೂಸ್ ಏನಾದ್ರು ಇದೆಯಾ ಸರ್? ಹೇಗೆ ಸರ್, ಇದು ಜಿಪ್ಸಮ್ ಪೌಡರ್ ಸರ್. ಜಿಪ್ಸಮ್ ಪೌಡರ್ ಅಂದ್ರೆ ಇದರಲ್ಲಿ ಕೆಮಿಕಲ್ ಏನಿಲ್ಲ, ಇದು ನ್ಯಾಚುರಲ್ ಆಗಿ ನಿಮಗೆ ಭೂಮಿಯಿಂದ ಜಿಪ್ಸಮ್ ಸ್ಟೋನ್ಗಳು ಸಿಗ್ತಾವಲ್ಲ ಅದ್ರದ್ದೇ ಪೌಡರ್. ಇದ್ರೇನು ಕೆಮಿಕಲ್ ಏನಿಲ್ಲ. ಕೆಮಿಕಲ್ ಇದೆ ಅಂತ ಗೊತ್ತಾದ್ರೆ ಕೈಯಲ್ಲಿ ಮಾಡಕ್ಕಾಗಲ್ಲ. ಅವರು ಈಗ ನಮ್ಮ ಹುಡುಗರೆಲ್ಲ 7-8 ವರ್ಷ 10 ವರ್ಷದಿಂದ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡ್ಕೊಂಡೇ ಬಂದವ್ರೆ. ಅವರೆಲ್ಲ ಆರಾಮಾಗಿದ್ದಾರೆ, ಹೆಲ್ದಿಯಾಗಿ ಇದ್ದಾರೆ. ಈಗ ಅವರು 24 ಗಂಟೆನೋ 24 ಅವರ್ಸ್ ಅದ್ರ ಜೊತೆಲೇ ಇರ್ತಾರೆ. ಈಗ ಬಿಲ್ಡಿಂಗ್ ಅಂದ್ರೆ ಆ ಬಿಲ್ಡಿಂಗ್ ಅಲ್ಲೇ ಮಲ್ಕೊಂಡಿರ್ತಾರೆ. ಪೌಡರ್ ಶಿಫ್ಟಿಂಗ್ ಅವರೇ ಮಾಡ್ಕೊಳ್ತಾರೆ, ಅವರೇ ಮಿಕ್ಸ್ ಮಾಡ್ತಾರೆ, ಏನು ತೊಂದರೆ ಇಲ್ಲ ಆ ತರ. ಓಕೆ, ಈಗ ಏನ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತೀರಾ ಸರ್? ಸರ್, ಈಗ ನಾವು ಬೆಂಗಳೂರಲ್ಲಿ ಈಗ ಆಲ್ರೆಡಿ ಮಾಡ್ತಾ ಇದೀವಿ. 40 ರುಪೀಸ್ ನಾವು ಪರ್ ಸ್ಕ್ವೇರ್ ಫೀಟ್ ಗೆ ಮಾಡ್ತಾ ಇದೀವಿ. ಓಕೆ, 40 ರೂಪಾಯಿ ಮಾಡ್ತಾ ಇದೀವಿ ವಿತ್ ಲೇಬರ್ ಮೆಟೀರಿಯಲ್ ಎಲ್ಲ ಸೇರಿ. ಓಕೆ, ಈಗ ಅದರಲ್ಲಾದ್ರೆ ಲೇಬರ್ಗೆನೆ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿದ್ರೆ ಲೇಬರ್ಗೆ ತುಂಬಾ ಖರ್ಚಾಗುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಗಿ ಅದೇ ರೇಟ್ಗಳಲ್ಲಿ ಮಾಡ್ಕೊಡ್ತೀರಲ್ವಾ? ಓಕೆ, ಈಗ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಸರ್? ಸರ್, ಇದು ನಿಮ್ ಬಿಲ್ಡಿಂಗ್ ಎಷ್ಟು ವರ್ಷ ತನಕ ಇರುತ್ತೆ ಅಲ್ಲಿ ತನಕ ನಮ್ಮ ಪ್ಲಾಸ್ಟಿಂಗ್ ಏನಾಗಲ್ಲ. ಈಗ ಬಿಲ್ಡಿಂಗ್ ಅಂದ್ಮೇಲೆ ಈಗ ಒಂದು ಬಾಡಿಗೆ ಮನೆ ಕೊಡೋರು ಈಗ ಅವರ ಮೆಟೀರಿಯಲ್ ಶಿಫ್ಟಿಂಗ್ ಇರುತ್ತೆ, ಆ ಟೈಮಲ್ಲಿ ಏನಾದ್ರು ಎಡ್ಜಸ್ ಕಟ್ ಆದ್ರಲ್ಲ ಏನು ಟೆನ್ಷನ್ ಏನಿಲ್ಲ. ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಪುನಃ ಬಂದು ಅದನ್ನ ಏನಾದ್ರು ರೀವರ್ಕ್ ಇದ್ರೆ ಮಾಡ್ಕೊಡ್ತೀವಿ. ಅದೇ ನಿಮ್ಗೆ ಜಾಯಿಂಟ್ ಗೊತ್ತಾಗಲ್ಲ. ಜಿಪ್ಸಮ್ ಅಲ್ಲಿ ಅದೊಂದು ಪ್ಲಸ್ ಪಾಯಿಂಟ್. ಈಗ ನೀವು ಸಿಮೆಂಟ್ ಅಲ್ಲಿ ಮಾಡಿದ ಕಾಲ್ ಏನಾದ್ರು ಕಟ್ಟಿಂಗ್ ಬಂತು ಅಂದ್ರೆ ಪುನಃ ರೀವರ್ಕ್ ಮಾಡಿದ್ರೆ ಅದು ಕ್ಲೀನ್ ಆಗಿ ಗೊತ್ತಾಗುತ್ತೆ. ನಮ್ದು ರೀವರ್ಕ್ ಗೊತ್ತಾಗಲ್ಲ. ಈಗ ಇದ್ರ ಮೇಲೆ ಬೇಕಾದ್ರೆ ನೀರು ಹಾಕಿ ನೋಡ್ಬೋದು. ನೀವು ನೀರು ಹಾಕಿದ್ರೆ ಆ ನೀರು ಡ್ರೈ ಆಗೋದ್ರೆ ಸ್ವಲ್ಪ ಟೈಮ್ ಆ ನೀರು ಎಳ್ದಂಗೆ ಇರುತ್ತೆ, ಆಮೇಲೆ ನಾರ್ಮಲ್ ವೈಟ್ ಆಗ್ಬಿಡುತ್ತೆ. ಅದೀಗ ಪೈಂಟಿಂಗ್ ಮಾಡದಿರುವಾಗ, ಪೈಂಟಿಂಗ್ ಮಾಡಿದ್ಮೇಲೆ ನಿಮ್ಗೆ ನಾರ್ಮಲ್ ಆಗಿ ಸಿಮೆಂಟ್ ಅಲ್ಲಿ ಏನ್ ಪ್ಲಾಸ್ಟಿಂಗ್ ಮಾಡಿದ್ರೆ ಅದೇ ತರ ಪೈಂಟಿಂಗ್ ಅದ್ರ ಮೇಲೆ ಕೋಟಿಂಗ್ ಆಗಿರುತ್ತೆ. ನೀರು ಬಿದ್ರು ಅದು ಹಂಗೆ ಆರೋಗುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಈಗ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಯಾವ ರೀತಿ ಇದೆ ಸರ್? ತುಂಬಾ ಬಿಲ್ಡಿಂಗ್ ಮಾಡಿದೀರಾ ಅನ್ಸುತ್ತೆ, ಚೆನ್ನಾಗಿದೆ. ಕಸ್ಟಮರ್ ಅದೇ ಹೇಳೋದು, ಈಗ ಜಿಪ್ಸಮ್ ಮಾಡಿ ಅನ್ನುವಂಥ ಕಸ್ಟಮರ್ ತುಂಬಾ ಜನ ಇದ್ದಾರೆ. ಏನಕ್ಕೆ ಅಂತಂದ್ರೆ ಈಗ ಹೊಸ ಪ್ರಾಡಕ್ಟ್ ಅಂತ ಕೆಲವರಿಗೆ ಡೌಟ್ಗಳು ಇರ್ತವೆ. ನೀವು ಏನಂತ ಯಾರೇ ಡೌಟ್ ನಿಮ್ಮ ಈಗ ಚಾನೆಲ್ ನೋಡ್ಕೊಂಡು ಡೌಟ್ ಕೇಳಿದ್ರೆ ಡೈರೆಕ್ಟ್ ಆಗಿ ಫೋನ್ ಮಾಡಿ ಕೇಳ್ಕೋಬಹುದು. ನೀವು ನಮ್ಮ ಬಿಲ್ಡಿಂಗ್ ವರ್ಕ್ ಆದ ಜಾಗ ಲೊಕೇಶನ್ ಕೊಡ್ತೀವಿ, ಬಂದು ನೋಡ್ಬೋದು. ಆವಾಗ ಅವರಿಗೆ ನಾವು ಫೋನಲ್ಲಿ ಏನು ಹೇಳೋದು, ನಿಮ್ಮ ವಿಡಿಯೋನಲ್ಲಿ ನಮಗೇನು ಜಸ್ಟ್ ಒಂದು 5 ನಿಮಿಷ ತೋರ್ಸಕ್ಕಾಗತ್ತೆ. ಲೈವ್ ಆಗಿ ಬಂದು ನಮ್ಮ ಕೆಲಸ ಆಗೋ ಜಾಗ ನೋಡಿದಾಗ ಅವರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅವರ ಡೌಟ್ ಈಗ ಏನೇನು ಡೌಟ್ಗಳಿದೆ ಬಿಲ್ಡಿಂಗ್ ಬಂದೇ ನೋಡ್ಬೋದು. ಓಕೆ, ಇದರ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗೇ ಬರುತ್ತೆ. ಹೌದು ಸರ್, ಗ್ಲಾಸಿ ಫಿನಿಶಿಂಗ್ ಇದೆ, ನೀಟಾಗಿ ನೋಡಿದ್ರು ಕೂಡ ಫಿನಿಶಿಂಗ್ ನೀವು ಇಲ್ಲಿನೂ ನೋಡ್ಬೋದು. ನೋಡಿ ಕಾರ್ನರ್ಸ್ ನೋಡಿ ಹೆಂಗಿದೆ ನೋಡಿ. ಈಗ ಪಿಂಚಿ ಅಂತೀವಲ್ಲ ಕಾರ್ನರ್ಗಳೆಲ್ಲ, ಇದೆಲ್ಲ ಎಷ್ಟು ಕ್ಲೀನ್ ಆಗಿ ಬರುತ್ತೆ. ಇದ್ರ ಮೇಲೆ ಪೈಂಟಿಂಗ್ ಮಾಡ್ತು ಅಂದ್ರೆ ನಿಮಗೆ ನಾವು ನಾರ್ಮಲ್ ಪ್ಲಾಸ್ಟಿಂಗ್ ಮಾಡಿದೀವ ಅಥವಾ ಜಿಪ್ಸಮ್ ಮಾಡಿದ್ವಿ ಅಂತ ಗೊತ್ತೇ ಆಗಲ್ಲ. ನಾರ್ಮಲ್ ಕೂಡ ಈ ಫಿನಿಶಿಂಗ್ ಬರಲ್ಲ, ಅಂದ್ರೆ ರಫ್ ಇರುತ್ತಲ್ವಾ. ಅದಾದ್ಮೇಲೆ ಪುಟ್ಟಿ ಹೊಡೆದು ಈ ಫಿನಿಶಿಂಗ್ ಬರುತ್ತೆ. ಪುಟ್ಟಿ ಹೊಡೆದ್ಮೇಲೆ ಈಗ ನಾರ್ಮಲ್ ಆಗಿ ಪೈಂಟಿಂಗ್ ಪ್ರೈಮರಿ ಹೊಡಿತಾರೆ, ಪ್ರೈಮರಿ ಹೊಡೆದು ಪೈಂಟಿಂಗ್ ಹೋಗ್ತಾರೆ. ಡಿಪೆಂಡ್ ಅವರವ್ರದ್ದು ಟೇಸ್ಟ್. ಈಗ ಕೆಲವರು ಪೈಂಟ್ ಅಲ್ಲಿ ಸುಮಾರು ವೆರೈಟಿಗಳು ಇರ್ತವಲ್ಲ, ಅದೇ ತರನೇ ನಮ್ದು ಏನಿಲ್ಲ. ಪುಟ್ಟಿ ಹೊಡಿಬೇಕಾದವರು ಪುಟ್ಟಿ ಹೊಡಿಲೂಬಹುದು, ಬೇಡದವರು ಡೈರೆಕ್ಟ್ ಪ್ರೈಮರಿ ಹೊಡ್ಕೊಂಡು ಪೈಂಟಿಂಗ್ ಮಾಡ್ಕೋಬಹುದು. ಸರ್, ಈಗ ಇದು ಸುಣ್ಣ ತರ ಅಂತ ಹೇಳಿದ್ರೆ ಅಕಸ್ಮಾತ್ ಏನಾದ್ರು ನೀರು ಬಿದ್ರೆ ಕರ್ಗೋಗಂತದ್ದು ಏನಾದ್ರು ಇದೆಯಾ ಸರ್? ಸರ್, ಇದು ಆಕ್ಚುಲಿ ಜಿಪ್ಸಮ್ ಪೌಡರ್ ಅಂದ್ರೆ ಸುಣ್ಣದ ಕಲ್ಲು ಅಂತ ಹೇಳ್ತೀವಲ್ಲ, ಅದೇ ತರ ಜಿಪ್ಸಮ್ ಸ್ಟೋನು. ನೀರು ಬಿದ್ರೆ ಏನಾಗಲ್ಲ. ನಾನು ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ನೀರು ಹಾಕ್ತೀನಿ. ಈಗ ನೀರು ಕೈಯಲ್ಲಿ ಉಜ್ಜಿದ್ದೀನಿ. ಕೈಯಲ್ಲಿ ಒಂಚೂರು ನಿಮಗೆ ಕೈ ನೋಡಿ ಒಂದು ಚೂರು ಇದ್ರದ್ದು ಬರಲ್ಲ ವಾಪಸ್ಸು. ಈಗ ನೀರು ಹಾಕಿದ ಕಲರ್ ನೋಡಿ, ಕಲರ್ ಈ ತರ ಆಯ್ತು. ನಾರ್ಮಲ್ ಆಗಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟಾಗ ನಾರ್ಮಲ್ ಇದೇ ಕಲರ್ ಬಂದ್ಬಿಡುತ್ತೆ. ಇದು ನಾನು ಪೈಂಟಿಂಗ್ ಮಾಡಿಲ್ಲ, ವಾಲ್ ಪೈಂಟಿಂಗ್ ಆದ್ರೆ ಇಷ್ಟು ಆಗಲ್ಲ. ಆಯ್ತಾ, ನೀರು ಎಳ್ಕೊಳ್ಳಲ್ಲ ಅಂದ್ರೆ ಇದ್ರದ್ದು ನೀರು ಎಳ್ಕೊಂಡು ಹಂಗೆ ಡ್ರೈ ಆಗ್ಬಿಡುತ್ತೆ. ಇದ್ರಲ್ಲಿ ಏನು ನೀರು ಬಿದ್ದ ಕೂಡಲೇ ಇದು ಪೌಡರ್ ಬರೋದು ಆತರ ಏನು ಇಲ್ಲ. ನೋಡ್ಕೋಬಹುದು, ಪೌಡರ್ ಬರೋ ಅಂತದ್ದೇನು ಇಲ್ಲ ಅಂತ ಹೇಳ್ಬೋದು. ವಾಟರ್ ಪ್ರೂಫ್ ರೀತಿನೇ ಕೂಡ ಇದು ಇದೆ ಅಂತ ಕೂಡ ಹೇಳ್ಬೋದು. ಸರ್, ಈಗ ಎಲ್ಲೆಲ್ಲ ವರ್ಕ್ನ ನೀವು ಮಾಡ್ಕೊಡ್ತೀರಾ ಸರ್? ಈಗ ನಾವು ಬೆಂಗಳೂರು ಸರೌಂಡಿಂಗು, ಈಗ ಮಂಡ್ಯ, ಬೆಂಗಳೂರು, ಕನಕಪುರ, ದೇವನಹಳ್ಳಿ ಈ ಕಡೆ ಎಲ್ಲ ನಾವು ಈಗ ವರ್ಕ್ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಬೆಂಗಳೂರು ಬಿಟ್ಟು ಹೊರಗಡೆ ಅವರು ಬ್ಯಾಗ್ ಕೇಳ್ತಾರೆ, ಬ್ಯಾಗ್ ಕಳಿಸ್ಕೊಡ್ತೀವಿ ನಾವು. ಅವ್ರ ಹತ್ರ ಲೇಬರ್ ಇದ್ರೆ ಅವ್ರು ಮಾಡಿಸ್ಕೋಬಹುದು. ಈಗ ಬೆಂಗಳೂರಲ್ಲಿ ಸುಮಾರು ಜನ ಬ್ಯಾಗ್ ಕೇಳಿದ್ರು, ಬ್ಯಾಗ್ ಕಳಿಸ್ಕೊಡ್ತೀವಿ. ಬ್ಯಾಗ್ ಕಳಿಸ್ಕೊಟ್ರೆ ಅವ್ರ ಹತ್ರ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡುವಂತ ಲೇಬರ್ ಇದ್ರೆ ಅವರೇ ಮಾಡ್ಕೋಬಹುದು. ಈಗ ಸಿಮೆಂಟ್ ಪ್ಲಾಸ್ಟಿಂಗ್ ಹೋಲಿಸ್ಕೊಂಡ್ರೆ ಏನೆಲ್ಲ ಬೇಕಾಗಲ್ಲ ಸರ್ ಇದಕ್ಕೆ? ಸರ್, ಈಗ ಸಿಮೆಂಟ್ ಪ್ಲಾಸ್ಟಿಂಗ್ ಅಂತಂದ್ರೆ ಮೈನ್ ಆಗಿ ಇರುವಂತದ್ದು ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡುವಾಗ ಮರಳು ಬದಲು ಪೀ ಸ್ಯಾಂಡ್ ಇದೆ. ಪೀ ಸ್ಯಾಂಡು, ಸಿಮೆಂಟು, ನೀರು ಅದು ಹೆಂಗೋ ಅದಕ್ಕೆ ಬೇಕಾಗುತ್ತೆ. ಇದರಲ್ಲಿ ಬೇಕಾಗ ಬರೀ ನೀರು ಮಾತ್ರ.
ಮರಳು ಬೇಡ, ಸಿಮೆಂಟು ಬೇಡ, ಯಾವುದೇ ಪೀಸ್ ಅಂಡ್ ಯಾವುದು ಬೇಡ ಇದಕ್ಕೆ. ಓಕೆ, ಕಾಸ್ಟ್ ವೈಸ್ ಕೂಡ ಉಳಿತಾಯ ಆಗುತ್ತೆ. ಕಾಸ್ಟ್ ವೈಸ್ ನಿಮಗೆ ನಾನು ಹೇಳಿದಲ್ಲ, ಮೊದಲೇ ಹೇಳಿದ್ದೀನಿ, ಕಾಸ್ಟ್ ವೈಸ್ ಅಲ್ಲಿ ನಿಮಗೆ ನಮ್ದು ಬಂದ್ಬಿಟ್ಟು ಈಕ್ವಲ್ ಆಗೇ ಬರುತ್ತೆ. ಎಲ್ಲ ಕಂಪೇರ್ ಮಾಡಿದಾಗ ಈಗ ಲೇಬರು ಎಲ್ಲಾನು ಕಂಪೇರ್ ಮಾಡಿದ್ರೆ ಇದು ಕಡಿಮೆನೇ ಆಗುತ್ತೆ, 30% ಕಡಿಮೆನೇ ಆಗುತ್ತೆ. ಓಕೆ, ಹಾಗಾದ್ರೆ ಆರಾಮಾಗಿ ಮಾಡಿಸ್ಕೊಳ್ಬೋದು ಬೇಕಾದ್ರೆ. ಓಕೆ, ಹಾಗಾದರೆ ನೋಡ್ತಾ ಇರ್ಬೋದು ಸರ್, ಎಲ್ಲನೂ ಕೂಡ ಹೇಳಿದ್ದಾರೆ. ನೀವೇನಾದರೂ ಪ್ಲಾಸ್ಟಿಂಗ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಇದೊಂದು ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ಆರಾಮಾಗಿ ಒಂದು 30% ಉಳಿತಾಯ ಕೂಡ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಮನೆಗೆ ಒಳಗಡೆಗೆ ಏನಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ಹೊರಗಡೆ ಮಾಡಿಸೋದ್ರೆ ಸಿಮೆಂಟಲ್ಲಿ ಮಾಡಿಸ್ಬೇಕು. ನಮ್ಮದೇ ಇದೆ ಸರ್, ಬೈಕ್ ರೇಟ್ ರೆಡಿ ಮಿಕ್ಸ್ ಬ್ಯಾಗೇ ಇದೆ. ಓಕೆ, ಅದಕ್ಕೂ ಕೂಡ ಅದಕ್ಕೂ ಏನಿಲ್ಲ, ಅದು ರೆಡಿ ಮಿಕ್ಸ್ ಬ್ಯಾಗ್. ಓಕೆ, ಅದು ಕಿಕ್ ಪ್ಲಾಸ್ಟ್ ಅಂತ, ಬೈಕ್ ರೇಟ್ ಅಂತ. ಅದು ಬಂದ್ಬಿಟ್ಟು ಜಸ್ಟ್ ನಮ್ಮ ಚೀಲದಲ್ಲಿ ಮರಳು ಬದಲಿಗೆ ಸಿಲಿಕಾ ಸ್ಯಾಂಡ್ ಇದೆ, ಆಮೇಲೆ ಪಾಲಿಮರ್ ಇದೆ, ಅಲ್ಟ್ರಾಟೆಕ್ ಸಿಮೆಂಟ್ ಇದೆ. 60% ಸಿಲಿಕಾ ಸ್ಯಾಂಡು, 30% ಸಿಮೆಂಟು, 10% 5 ವೆರೈಟಿ ಪಾಲಿಮರ್ಸ್ ಇದೆ. ಜಸ್ಟ್ ಅದಕ್ಕೆ ನೀರು ಮಾತ್ರ ಮಿಕ್ಸ್ ಮಾಡೋದು. ಒಂದು ಚೀಲಕ್ಕೆ 7 ಲೀಟರ್ ನೀರು ಮಿಕ್ಸ್ ಮಾಡ್ತೀವಿ ಡೈರೆಕ್ಟ್ ಆಗಿ. ಮಾಮೂಲಿ ಅದೆಲ್ಲ ಅದಕ್ಕೆ ನಮ್ಮ ಜಿಪ್ಸಮ್ ಲೇಬರ್ ಬೇಕಾಗಿಲ್ಲ, ಮಾಮೂಲಿ ಗಾರೆಯವರೇ ಮಾಡ್ಕೊಂಡು ಮರಳಲ್ಲಿ ಯಾರೆಲ್ಲ ಮಾಡ್ತಾರೆ ಅವರಿಗೆ ಆರಾಮಾಗಿ ಮಾಡ್ಕೋಬಹುದು. ಕ್ಯೂರಿಂಗ್ ಅದಕ್ಕೆ 3 ದಿವಸ, ಅದು ಬೇಕಾದ್ರೆ ಅದು ಇದೆ ನಮ್ಮಲ್ಲಿ. ಓಕೆ, ಬೆಂಗಳೂರು ಆದ್ರೆ ಇದನ್ನ ವರ್ಕ್ ನೀವೇ ಹೌದು ಮಾಡ್ಕೊಡ್ತೀವಿ. ಹೊರಗಡೆ ಆದ್ರೆ ಬ್ಯಾಗ್ ಕಳ್ಸ್ಕೊಡ್ತೀವಿ. ಓಕೆ, ಈಗ ಬ್ಯಾಗ್ ಕಳ್ಸ್ಕೊಟ್ರೆ ಅವ್ರು ವರ್ಕ್ನ ಮಾಡ್ಬೋದಾ? ಅದೇ ಈಗ ನಾರ್ಮಲ್ ಆಗಿ ಈಗ ಎಲ್ಲ ಕಡೆನೂ ಜಿಪ್ಸಮ್ ವರ್ಕ್ ಮಾಡೋರು ಇದ್ದಾರೆ. ಈಗ ಅವ್ರ ಹತ್ರ ಲೇಬರ್ ಕರ್ಸ್ಕೊಂಡು ಮಾಡ್ತಾರೆ. ಓಕೆ, ಅವ್ರ ಹತ್ರ ಲೇಬರ್ ಇದ್ದಾರೆ, ನಾವು ಬ್ಯಾಗ್ ಕಳ್ಸ್ಕೊಡ್ತೀವಿ. ಈಗ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಒಂದು ಚೀಲದಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಮಾಡೋಕ್ಕಾಗತ್ತೆ ಎಲ್ಲ ಗೊತ್ತಿರುತ್ತೆ. ಇಲ್ಲ ಗೊತ್ತಿಲ್ಲ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಾವು ಹೇಳ್ತೀವಿ, ನಾವು ಬ್ಯಾಗು ಕಳ್ಸ್ಕೊಡ್ತೀವಿ. ಓಕೆ, ಈಗ ನಾರ್ಮಲ್ ಮೇಸ್ತ್ರಿಗಳು ಮಾಡ್ಬೋದಾ ವರ್ಕ್ನ? ಜಿಪ್ಸಮ್ ಆಗಲ್ಲ, ನಾರ್ಮಲ್ದಲ್ಲ, ನಮ್ದು ಬೈಕ್ ರೇಟ್ ಮಾಡ್ಬೋದು. ನಾರ್ಮಲ್ ಅದನ್ನ ನಾವು ಬ್ಯಾಗ್ ಆಲ್ರೆಡಿ ಎಲ್ಲ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಡೀಲರ್ಗಳು ಇದ್ದಾರೆ ನಮ್ಮ. ಓಕೆ, ಅದು ಎಲ್ಲ ತಾಲೂಕಲ್ಲೂ ನೀವು ನೋಡಿದವರು ಕಾಲ್ ಮಾಡಿದ್ರೆ ಅವರಿಗೆ ನಾವು ಅಲ್ಲಿ ಆ ತಾಲೂಕು ಡೀಲರ್ಗೆ ನಂಬರ್ ಕೊಡ್ತೀವಿ ನಾವು. ಓಕೆ, ನೋಡಿ ಸರ್, ಈಗ ಅಲ್ಲಿ ಈಗ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡೋ ಮುಂಚೆ ಅದಕ್ಕೆ ಗಮ್ಮು ಬಾಂಡೆಡ್ ಗಮ್ ಹಾಕ್ತಾರೆ. ಅದು ಯಾವ ಕಡೆಗೆ ಅಂತಂದರೆ, ಈಗ ನಿಮಗೆ ಎಲ್ಲೆಲ್ಲ ಸಿಮೆಂಟ್ ಕಾಲಮ್ಗಳೆಲ್ಲ ಬರ್ತವೆ ಅದಕ್ಕೆಲ್ಲ ಬಾಂಡೆಡ್ ಗಮ್ ಅಪ್ಲೈ ಮಾಡೇ ಮಾಡಬೇಕು. ನೆಕ್ಸ್ಟು ಆ ಜಾಯಿಂಟ್ಗಳು ಬರ್ತಾವಲ್ಲ, ಆ ಜಾಯಿಂಟ್ಗಳಿಗೆ ಮೆಶ್, ಫೈಬರ್ ಮೆಶ್ ಯೂಸ್ ಮಾಡ್ತಾರೆ. ಇದು ಎಲ್ಲ ಕಡೆ ಜಾಯಿಂಟ್ಗೂ ಫೈಬರ್ ಮೆಶ್ ಯೂಸ್ ಮಾಡ್ತಾರೆ. ಈ ಗಮ್ಮು ಅಪ್ಲೈ ಮಾಡಿ 1 ಅವರ್ ಬಿಟ್ಕೊಂಡು ನಮ್ಮ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡ್ಕೊಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ನೋಡಿ ಸರ್, ಈಗ ಅಲ್ಲಿ ಅಪ್ಲಿಕೇಶನ್ ಮಾಡೋದು ಕಾಣಿಸ್ತಾ ಇದೆ ನಿಮಗೆ. ಬರೀ ಅವರು ಹುಡುಗರು ಕೈಯಲ್ಲೇ ಅದನ್ನು ಮಿಕ್ಸಿಂಗ್ ಮಾಡ್ತಾರೆ, ಕೈಯಲ್ಲೇ ಅಪ್ಲಿಕೇಶನ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಇದರಲ್ಲಿ ನಿಮಗೆ ತಿಳಿಯುವಂಥದ್ದು ಏನಂತಂದರೆ ಕೆಮಿಕಲ್ ಇಲ್ಲ ಇದರಲ್ಲಿ. ಈಗ ನೀವು ಸಿಮೆಂಟಲ್ಲಿ ಕೆಲಸ ಮಾಡುವಾಗ ನಾರ್ಮಲಾಗಿ ಕೈಗೆ ಗ್ಲೌಸ್ ಹಾಕ್ಕೊಂಡು ಯೂಸ್ ಮಾಡ್ತಾರೆ, ಇಲ್ಲದಿದ್ದರೆ ಏನಾಗುತ್ತೆ ಕೈಯೆಲ್ಲ ಹೋಲ್ ಬಿಡುವಂಥದ್ದೆಲ್ಲ ಆಗುತ್ತೆ. ಅಂದರೆ ಇದು ಕೆಮಿಕಲ್ ಇಲ್ಲ ಈ ಜಿಪ್ಸಮ್ ಪೌಡ್ರಲ್ಲಿ. ಅದಕ್ಕೋಸ್ಕರ ಇದನ್ನು ಜಾಸ್ತಿ ಎಲ್ಲ ಕಡೆಗೂ ಇನ್ಸೈಡ್ ಮನೆ ಒಳಗಡೆ ಪ್ಲಾಸ್ಟಿಂಗಿಗೆ ಬಳಕೆ ಮಾಡ್ತಾ ಇದ್ದಾರೆ. ನಾವೀಗ ಅಪ್ಲಿಕೇಶನ್ ಮಾಡೋ ಮೆಥಡು ನೀವು ನೋಡ್ತಾ ಇದ್ರಿ, ಹೇಗೆ ಅವರು ಬುಲ್ ಹಾಕೋದು, ಬುಲ್ ಹಾಕ್ತಾರೆ. ಯಾಕಂದರೆ ಮಟ್ಕೋಲ್ ಲೆವೆಲ್ ಅಂತ ಹೇಳ್ತೀವಲ್ಲ, ಆ ಥರ ಅಂತಲ್ಲ. ಫಸ್ಟ್ ಬುಲ್ ಹಾಕ್ತಾರೆ, ಬುಲ್ ಹಾಕಿ ಗೋಡೆ ವಾಲ್ ಹೇಗೆ ಸ್ಟ್ರೈಟ್ ಇದೆ ಅದೇ ರೀತಿಯೇ ಪ್ಲಾಸ್ಟಿಂಗ್ ಮಾಡ್ತಾರೆ. ಇದರಲ್ಲಿ ಏನೇನು ಪ್ಲಸ್ ಅಂತಂದರೆ, ಮೈನಾಗಿ ನಿಮಗೆ ಫಿನಿಶಿಂಗ್ ಹೋದಾಗ ತುಂಬ ಚೆನ್ನಾಗಿ ಬರುತ್ತೆ. ಪೈಂಟಿಂಗ್ ಮಾಡುವ ಯಾವ ಫಿನಿಶಿಂಗ್ ಬರುತ್ತೆ ಅದೇ ಥರ ಫಿನಿಶಿಂಗು ಬರುತ್ತೆ. ಮತ್ತು ಬಿಲ್ಡಿಂಗ್ ಒಳಗಡೆ ತಣ್ಣಗಿರುತ್ತೆ. ನಿಮಗೆ ಟೆಂಪರೇಚರು ಕಂಪೇರ್ ಮಾಡಿದರೆ ಸಿಮೆಂಟು ಪ್ಲಾಸ್ಟಿಂಗ್ ಮಾಡಿದ ಬಿಲ್ಡಿಂಗಿಗೂ ಇದಕ್ಕೂ ಕಂಪೇರ್ ಮಾಡಿದರೆ ನಿಮಗೆ ತುಂಬ ತಣ್ಣಗಿರುತ್ತೆ ಬಿಲ್ಡಿಂಗು ಒಳಗಡೆ. ಪ್ಲಸ್ಸು ಕೆಲಸನೂ ಹಾಗೆ, ಕೆಲಸನೂ ಬೇಗ ಆಗುತ್ತೆ. ಅಂದರೆ ನಿಮಗೆ ಪ್ಲಾಸ್ಟಿಂಗು ಮಾಮೂಲಿ ಸಿಮೆಂಟಲ್ಲಿ ಪ್ಲಾಸ್ಟಿಂಗ್ ಮಾಡುವಾಗ ಅದರ ಟೈಮು ಪ್ಲಾಸ್ಟಿಂಗ್ ಮಾಡಿ ಮರುದಿವಸದಿಂದ ಸ್ಟಾರ್ಟ್ ಆಗುತ್ತೆ ಕ್ಯೂರಿಂಗು. 10-15 ದಿವಸ ಕ್ಯೂರಿಂಗ್ ಮಾಡ್ತಾರೆ. ಇದರಲ್ಲಿ ಬರೀ ಪ್ಲಾಸ್ಟಿಂಗ್ ಮಾಡಿ ಆಯಿತು, ಕ್ಯೂರಿಂಗ್ ಏನಿಲ್ಲ. ಬರೀ ಅವ್ರ ಕೈಯಿಂದ ಅಪ್ಲೈ ಮಾಡ್ತಾರೆ, ಮಟ್ಗೋಲ್ ಫಿನಿಶಿಂಗ್ ಮಾಡ್ತಾರೆ, ಎಲ್ಲ ನೀವು ನೋಡ್ಬೋದು, ಲೈವ್ ಆಗೇ ನೋಡ್ತಾ ಇದ್ದೀರಾ. ಸರ್, ಇದು ಒಂದು ಹೊಸ ರೀತಿಯಿಂದ ಪ್ರಾಡಕ್ಟ್ ಆಗಿರೋದ್ರಿಂದ ಈಗ ಸಿಮೆಂಟ್ಗೆ ಅಥವಾ ಮರಳಿಗೆ ಅಥವಾ ಎಮ್ಸ್ಯಾಂಡ್ಗೆ ಹೋಲಿಸ್ಕೊಂಡು ಏನು ಡಿಫ್ರೆನ್ಸ್ ಇದೆ ಸರ್ ಇದರಲ್ಲಿ? ಸರ್, ಇದು ಕೆಲಸ ಜಲ್ದಿ ಆಗುತ್ತೆ ಫಸ್ಟ್ ಆಫ್ ಆಲ್. ಓಕೆ, ಆಮೇಲೆ ನೀರಿಂದು ಕಮ್ಮಿ ಬೀಳುತ್ತೆ, ನೀರಿನ ಅವಶ್ಯಕತೆ ಕಮ್ಮಿ ಬೀಳುತ್ತೆ. ನಾವು ಕಲಸಿ ಮಾಡೋಕೆ ಮಾತ್ರ ನೀರು. ಓಕೆ, ಆಮೇಲಿಂದ ಇದಿಲ್ಲ. ಮತ್ತು ಅದಕ್ಕಿಂತ ಲುಕ್ ಬರುತ್ತೆ. ಓಕೆ, ನಾವು ಮೇಲಿಂದ ಮೇಲೆ ಪೈಂಟ್ ಹೊಡೆಯೋದಕ್ಕೆ ಮೊದಲು ಇನ್ನೇನೇನು ಪ್ರೋಸೆಸ್ ಇದೆಯೋ ಅದನ್ನು ಮಾಡೋದು ತಪ್ಪುತ್ತೆ. ಓಕೆ, ಈಗ ಸಿಮೆಂಟ್ ಬೇಕಾಗಲ್ಲ, ಎಮ್ಸ್ಯಾಂಡ್ ಏನು ಬೇಕಾಗಲ್ಲ, ಏನು ಬೇಕಾಗಲ್ಲ. ಇದು ಪೌಡ್ರ್, ಜಿಪ್ಸಮ್ ಪೌಡ್ರ್ ಅಂತ ಬರುತ್ತೆ, ಅದೇ ಎಲ್ಲ ಮಿಕ್ಸ್ ಆಗಿ ಇರುತ್ತೆ ಅದರಲ್ಲೇನೆ. ಮತ್ತೆ ಈಕೋ ಫ್ರೆಂಡ್ ಇದು. ಓಕೆ, ಕೈಯಿಂದನೇ ಮುಟ್ಟಿ ಮಾಡ್ತಾರೆ ನಮ್ಮ ಲೇಬರ್ಸ್ ಎಲ್ಲ, ಯಾವುದೇ ಥರದ್ದು ತೊಂದರೆ ಆಗಲ್ಲ. ಓಕೆ, ಮತ್ತೀಗ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಸರ್, ಈಗ ಸಿಮೆಂಟಿಂದ ಮಾಡೋ ವರ್ಕ್ಗೂ ಇದಕ್ಕೂ ಹೋಲಿಸ್ಕೊಂಡ್ರೆ ಎಷ್ಟು ದಿವಸದಲ್ಲಿ ಮಾಡಿಕೊಡ್ತೀರಾ ಸರ್ ಇದು? ಸರ್, ಇದು ಸ್ವಲ್ಪ ಜಲ್ದಿನೇ ಆಗುತ್ತೆ ಸರ್. ಅಲ್ಲಿ 1 ತಿಂಗಳು ಕೆಲಸ ಆದರೆ ಸಿಮೆಂಟಲ್ಲಿ ಶಿಫ್ಟಿಂಗು ಕಲಸಿ ಮಾಡೋದು ಎಲ್ಲ ಆದರೆ, ಇದರಲ್ಲಿ ಒಂದು 15ಇಂದ 20 ಡೇಸಲ್ಲಿ ಆಗುತ್ತೆ. ಯಾಕೆಂದರೆ ಬ್ಯಾಗ್ ಬರುತ್ತೆ. ನಾವು ಯಾವ ಫ್ಲೋರಲ್ಲಿ ಬೇಕೋ ಅಲ್ಲಿ ಇಳಿಸ್ಕೊಂಡ್ಬಿಡ್ಬೋದು. ಅದನ್ನೇ ಕಲಸಿ ನಾವು ಮಾಡ್ಕೊಬೋದು. ಒಬ್ಬ ಪ್ಲಾಸ್ಟರು ಮತ್ತು ಒಬ್ಬ ಹೆಲ್ಪರಿಂದ ಡೈಲಿ ಒಂದು 300 ಸ್ಕ್ವೇರ್ ಫೀಟ್ ತನಕನೂ ಆಗುತ್ತೆ.
ಸರ್ ಈಗ ಸಿಮೆಂಟ್ ಅಥವಾ ಎಮ್ಸೆಣ್ಣ ಎಲ್ಲ ಯೂಸ್ ಮಾಡ್ಕೊಂಡು ಮಾಡುವಂಥ ಪ್ಲಾಸ್ಟ್ರಿಂಗು ಇದಕ್ಕೂ ಹೋಲ್ಸ್ಕೊಂಡ್ರೆ ಈಗ ಲೇಬರ್ಸ್ ಎಷ್ಟು ಬೇಕಾಗುತ್ತೆ ಸರ್? ಸರ್ ಲೇಬರ್ಸು ಎಲ್ಪರ್ ಜಾಸ್ತಿ ಬೇಕಾಗ್ತಾರೆ ಅದಕ್ಕೆ, ಇದಕ್ಕೆ ಎಲ್ಪರ್ಸ್ ಬೇಕಾಗಲ್ಲ. ಶಿಫ್ಟಿಂಗ್ ಚಾರ್ಜ್ ಎಲ್ಲ ಮಿಗುತ್ತೆ, ಶಿಫ್ಟಿಂಗ್ ಲೇಬರ್ಸ್ ಎಲ್ಲ ಮಿಗ್ತಾರೆ. ಓಕೆ, ಪ್ಲಾಸ್ಟರು ಮತ್ತು ಈಗ ಒಬ್ಬ ಎಲ್ಪರು ಅಷ್ಟು ಸಾಕು ನಮಗೆ. ಓಕೆ, ತುಂಬ ಕಡಿಮೆ ಜನ ಲೇಬರ್ಸ್ ಇದೆ, ಕಡಿಮೆ ಜನ ಇದ್ರೂ ಕೆಲಸ ಪ್ರೋಸೆಸ್ ಜಲ್ದಿ ಆಗುತ್ತೆ. ಈಗ ಮನೆಗೆ ನೀವು ಪ್ಲಾಸ್ಟ್ರಿಂಗ್ನ ಶುರು ಮಾಡಬೇಕು, ಜಿಪ್ಸಮ್ ಪ್ಲಾಸ್ಟ್ರಿಂಗ್ನ ಶುರು ಮಾಡಬೇಕಂದ್ರೆ ಫಸ್ಟ್ ಇಲ್ಲಿ ಬಂದು ವಿಸಿಟ್ ಮಾಡೋರು ಏನೆಲ್ಲ ನೋಡ್ತೀರಾ ಸರ್? ಸರ್ ಹೊರಗಡೆ ಪ್ಲಾಸ್ಟಿಂಗ್ ಆಗಿದ್ರೆ ಉತ್ತಮ. ಓಕೆ, ಮತ್ತೀಗ ಒಳಗಡೆಗೆ ಕ್ಯೂರಿಂಗ್ ಎಲ್ಲ ಡ್ರೈ ಆಗಿರಬೇಕು, ಆವಾಗ ನಮಗೆ ಕೆಲಸ ಚೆನ್ನಾಗಾಗುತ್ತೆ. ಓಕೆ, ಮತ್ತೀಗ ಅದ್ರದ್ದು ಲುಕ್ಕು, ಓಕೆ, ಕಲರ್ಸು ಎಲ್ಲ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಬುಲ್ಲು ಮಾರ್ಕ್ ಮಾಡ್ಕೊಳ್ಳೋದು ಎಲ್ಲ ಕೂಡ ಬುಲ್ಲು ಮಾಡ್ತೀವಿ. ವಾಲ್ಗೆ 12 mm ತನಕನೂ ಆಗುತ್ತೆ, 12 ಇಂದ 18 mm ತನಕ ಮಾಡ್ತೀವಿ. ಸೀಲಿಂಗು 10 mm ಇಂದ 15 mm ತನಕ ಮಾಡ್ತೀವಿ. ಸೀಲಿಂಗಲ್ಲಿ ಚೆನ್ನಾಗಿ ಬಂದೇ ಬರುತ್ತೆ. ಓಕೆ, ಮತ್ತೆ ಅದಕ್ಕೇನು ಬಾಂಡ್ ಹಾಕಬೇಕು ಅದೆಲ್ಲ ಕೆಮಿಕಲ್ ಹಾಕ್ತೀವಿ. ಪಿಲ್ಲರ್ಸ್ಗೆ ನಾವು ಮೆಸ್ಸು ಅಪ್ಲೈ ಮಾಡ್ತೀವಿ. ಓಕೆ, ಜೈಂಟಿಗೆ, ಅದರಿಂದ ಕ್ರ್ಯಾಕು ಇದು ಎಲ್ಲ ಪಿಲ್ಲರ್ನಿಂದ ಪಿಲ್ಲರ್ಗೆ ಗೋಡೆನಲ್ಲಿ ಬಂದಂಗೆ ಬರಲ್ಲ. ಕ್ಲೀನಾಗಿ. ಸರ್ ಈಗ ಮನೆಗೆ ವರ್ಕ್ನ ಶುರು ಮಾಡಬೇಕು, ಜಿಪ್ಸಮ್ ಪ್ಲಾಸ್ಟ್ರಿಂಗ್ನ ಮಾಡಿಸ್ಬೇಕು ಅಂತ ಇದ್ರೆ ಅವರು ಫಸ್ಟ್ ಏನೆಲ್ಲ ವರ್ಕ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು? ಸರ್ ಒಳಗಡೆ ಬಂದು ಎಲೆಕ್ಟ್ರಿಕಲ್ ಪೈಪು ಫಿಕ್ಸ್ ಆಗಿರಬೇಕು, ವಾಸ್ಕಲ್ಸು ಮತ್ತೀಗ ಶಟರ್ಸು ಎಲ್ಲ ಅದು ಫಿಕ್ಸ್ ಆಗಿ ಅದು ಯಾವ ಥಿಂಕ್ನಲ್ಲಿ 10 mm 12 mm ಏನು ಇದು ಕೊಟ್ಟಿರ್ತಾರೆ ಅದೇ ಇದಕ್ಕೆ ನಾವು ಬುಲ್ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡು ಬರ್ತೀವಿ. ಆವಾಗ ಕೆಲಸ ನಮಗೆ ಒಂದು ಲೆವೆಲ್ ಆಗಿ ಬರ್ತಾ ಹೋಗುತ್ತೆ. ಮತ್ತೀಗ ಲಾಸ್ಟಲ್ಲಿ ನಾವು ಎಷ್ಟು ಸ್ಕ್ವೇರ್ ಫೀಟ್ ಕೆಳಗಡೆ ಒಂದು ಅರ್ಧ ಸ್ಕ್ವೇರ್ ಫೀಟು ಅರ್ಧ ಫೀಟು ಸ್ಕಟಿಂಗ್ಗೆ ಅಂತ ಬಿಟ್ಟಿರ್ತೀವಿ. ಅವರು ಆ ಸ್ಕಟಿಂಗು ಫ್ಲೋರಿಂಗು ಎಲ್ಲ ಮುಗಿದ ಮೇಲೆ ಅದು ಫೈನಲ್ ಫಿನಿಶಿಂಗ್ ಆಗುತ್ತೆ. ಓಕೆ ಸರ್ ನೋಡಿ, ಇದು ಇವಾಗ ಮಾಡಿರೋದು ಓಕೆ, ಫಿನಿಶಿಂಗ್ ನೋಡಿ ಫುಲ್ಲು ವೈಟ್ ಆಗಿ ಬಂದಿದೆ. ಮತ್ತೆ ಇದು ಇನ್ನೂ ಕಲರ್ ಬರುತ್ತೆ. ಇದು ನೀರಿನಂಶ ಇದೆ, ಅದರಿಂದ ಸ್ವಲ್ಪ ಈಗ ಕಾಣ್ತಾ ಇದೆ. ಇನ್ನು 1 ದಿವಸ 2 ದಿವಸ ಆದ್ರೆ ಫುಲ್ ಡ್ರೈ ಆದ್ರೆ ಮಿಲ್ಕ್ ವೈಟ್ ತರ ಕಲರ್ ಬರುತ್ತೆ. ಓಕೆ, ಬೇರೆ ಕಂಪ್ಲೀಟ್ ಆಗಿರೋದು ತೋರಿಸ್ಬೋದಲ್ವಾ? ಹೌದು, ತೋರಿಸ್ಬೋದು ಸರ್. ಈಗ ಹೊರಗಡೆ ಕೂಡ ಕಳ್ಸಿಕೊಡ್ತೀವಿ ಬ್ಯಾಗ್ಗಳನ್ನ ಅಂತ ಹೇಳಿದ್ರೆ ಎಷ್ಟು ದಿನದಲ್ಲಿ ಕಳ್ಸಿಕೊಡ್ತೀವಿ ಸರ್? ಒಂದು ಮೂರು ದಿನ ಆಗುತ್ತೆ. ಓಕೆ, ಕಳ್ಸ್ಕೊಡಕ್ಕೆ. ಸೊ ಎಮರ್ಜೆನ್ಸಿ ಅಂದ್ರೆ ನಮ್ಮದೇ ಗೋಡನ್ ಇರುತ್ತೆ, ಒಂದು ಇಲ್ಲಿಂದನೂ ಬೇಕಾದ್ರೆ ಕಳ್ಸ್ಕೊಡ್ತೀವಿ ಸರ್ ನಾವು. ಓಕೆ, ಈಗ ನಿಮ್ಮ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಸರ್? ಸರ್ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಸೊ ವಾಟರ್ ಕಮ್ಮಿ ತಗೋತದೆ. ಓಕೆ, ಮತ್ತೆ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಈಗ ಇದೊಂದು ಹೊಸ ಪ್ರಾಡಕ್ಟ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ, ನಾನು ಕೂಡ ಬಿಸ್ನೆಸ್ನ ಮಾಡ್ಬೋದು ಅಂತ. ಆ ಬಿಸ್ನೆಸ್ ಮಾಡಬೇಕು ಅಂದ್ರೆ ಬ್ಯಾಗ್ಗಳನ್ನ ಕೊಡ್ತೀರಾ ಸರ್? ಹೌದು ಸರ್, ಬ್ಯಾಗ್ ಕೊಡ್ತೀವಿ. ಯಾರನ್ನ ಇಂಟ್ರೆಸ್ಟ್ ಇದ್ದು ಬಂದು ಕೆಲಸ ಮಾಡೋದಿದ್ರೆ ಬಂದು ನಮ್ಮ ಬ್ಯಾಗ್ ತಗೊಂಡು ಬಿಸ್ನೆಸ್ ಮಾಡ್ಬೋದು ಸರ್. ಓಕೆ, ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿರುತ್ತಲ್ವಾ? ಹೌದು ಸರ್, ತುಂಬಾ ಚೆನ್ನಾಗಿದೆ.